ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಏಪ್ರಿಲ್ 30ನೇ ತಾರೀಕದಂದು ಜಿಲ್ಲಾಡಳಿತ ಕಚೇರಿಗೆ ಭಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳು ಬಡಿದು ಪ್ರತಿಭಟನೆ ಮಾಡಲಾಗೋದು. ಯಾಕಪ್ಪ ಜಿಲ್ಲಾಡಳಿತ ಕಚೇರಿಗೆ ಯಾಕೆ ಬೀಗ ಜಡಿಬೇಕಂದ್ರೆ, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮೇ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್, ರಾಜಶ್ರೀ ಸಿಮೆಂಟ್ ವರ್ಕ್ಸ್, ಆದಿತ್ಯನಗರ್, ಮಳಖೇಡ್ ಏನಿದೆ ರಾಜಶ್ರೀ ಸಿಮೆಂಟ್ ಕಂಪನಿ, ಅದು ಹಲವು ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993, ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ 1961 ಮತ್ತು CSR ಆ್ಯಕ್ಟ್ 2012 ಉಲ್ಲಂಘನೆ ಮಾಡಿದೆ. ಹದಿನೈದು ವರ್ಷದಿಂದ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಸಚಿವರುಗಳಿಗೆ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವುದೇ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಸಾಕಷ್ಟು ಅನಾನುಕೂಲ ಆಗ್ತವೆ. ಪಂಚಾಯತ್ PDO ಆಗಲಿ ಅಥವಾ ಸೆಕ್ರೆಟರಿ ಆಗಲಿ ಬಂದು ಪರ್ಮಿಷನ್ ಇಲ್ಲದೆ ಕಟ್ಟೋದಕ್ಕೆ ಬಿಡೋದಿಲ್ಲ. ಅಂಥದ್ರಲ್ಲಿ ಸಾವಿರಾರು ಕೋಟಿ ವೆಚ್ಚದಲ್ಲಿ ಇಂಥ ಸಿಮೆಂಟ್ ಕಂಪನಿ ನಿರ್ಮಾಣ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಮಳಖೇಡದಿಂದ ಯಾವುದೇ ಒಂದು ಪರವಾನಗಿ ಪಡೆಯೋದಿರೋದಿಲ್ಲ. 3 ಘಟಕಗಳು ಪರವಾನಗಿ ಪಡೆಯೋದಿರೋದಿಲ್ಲ. 4ನೇ ಘಟಕ ನಾನು ದೂರು ಸಲ್ಲಿಸಿದ ನಂತರ ಅದಕ್ಕೆ ಪರವಾನಗಿ ಪಡೆದಿರುತ್ತಾರೆ ಕಾನೂನು ಬಾಹಿರವಾಗಿ. ಮತ್ತು ಅದಕ್ಕೆ ಫೀಸ್ ಕೂಡ ಕರೆಕ್ಟಾಗಿ ಸಂದಾಯ ಮಾಡೋದಿರೋದಿಲ್ಲ. ಮತ್ತು ಮಳಖೇಡ್ ಗ್ರಾಮ ಪಂಚಾಯತಿ, ದಿಗ್ಗಾಂವ ಗ್ರಾಮ ಪಂಚಾಯತಿ, ಹುಡುಗಿ ಗ್ರಾಮ ಪಂಚಾಯತಿ ತೆರಿಗೆಯಲ್ಲಿ ಮೋಸ ವಂಚನೆ ಮಾಡ್ತಾ ಬಂದಿದೆ. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಆಸ್ತಿ ತೆರಿಗೆ ಸಂದಾಯ ಮಾಡೋದಿರೋದಿಲ್ಲ. ಹೀಗಾಗಿ ಎಲ್ಲ ಗ್ರಾಮ ಪಂಚಾಯತಿಗಳು ಹಿಂದುಳಿದಿವೆ. ಸರಿಯಾದ ಪ್ರಮಾಣದಲ್ಲಿ ಆಸ್ತಿ ತೆರಿಗೆ ಸಂದಾಯ ಮಾಡಿದರೆ ಗ್ರಾಮ ಪಂಚಾಯತಿಗಳು ಮಾದರಿ ಗ್ರಾಮ ಪಂಚಾಯತಿಗಳಾಗುತ್ತಾ ಇದ್ದವು. ಹೀಗಾಗಿ ಕಂಪನಿಯು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 95 ಪ್ರಕಾರ ಎನ್ಎ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಬೇಕಾಗಿತ್ತು. ಯಂತ್ರೋಪಕರಣ ಸ್ಥಾಪನೆ ನಿರ್ಮಾಣ ಮಾಡಬೇಕಾಗಿತ್ತು. ಮತ್ತು ಹಲವು ಎನ್ಎ ಆದೇಶಗಳು ಕೂಡ ಇವೆ. ಸರ್ಕಾರದ ಎನ್ಎ ಆದೇಶಗಳಿವೆ. ಎನ್ಎ ಆದೇಶ ಮಾಡ್ಕೊಂಡ ನಂತರ ಕಟ್ಟಡ ನಿರ್ಮಾಣ ಮಾಡಬೇಕು, ಯಂತ್ರೋಪಕರಣ ಸ್ಥಾಪನೆ ಮಾಡಬೇಕಂತ. ಎನ್ಎ ಆದೇಶ ಷರತ್ತುಗಳು ಕೂಡ ಉಲ್ಲಂಘನೆ ಮಾಡಿದೆ. ಸರ್ಕಾರ ಸುತ್ತೋಲೆಗಳು ಉಲ್ಲಂಘನೆ ಮಾಡಿದೆ. ಅಧಿಸೂಚನೆದ ಷರತ್ತುಗಳು ಸರ್ಕಾರ ಏನು ಇವರಿಗೂ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಸೆಕ್ಷನ್ 109 ಪ್ರಕಾರ ಏನು ಇವರಿಗೆ ಭೂಮಿ ಅಲಾಟ್ಮೆಂಟ್ ಮಾಡಿರ್ತದೆ, ಏನು ಅಧಿಸೂಚನೆ ಹೊರಡಿಸಿರ್ತದೆ, ಅದು ಅಧಿಸೂಚನೆ ಷರತ್ತುಗಳು, ಅದರಲ್ಲಿ ಅಧಿಸೂಚನೆ ಷರತ್ತುಗಳಲ್ಲಿ ಕೂಡ ಹೇಳಿರ್ತದೆ ಎನ್ಎ ಮಾಡಲಾರ್ದೆ ಈ ಭೂಮಿ ಬಳಕೆ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅಂತ. ಅವು ಷರತ್ತುಗಳು ಕೂಡ ಉಲ್ಲಂಘನೆ ಮಾಡಿದೆ. ಹೀಗಾಗಿ ಕಂಪನಿಯು ಮಳಖೇಡ್ ಗ್ರಾಮ ಪಂಚಾಯತಿಯಿಂದ ಯಾವುದೇ ಕಟ್ಟಡ ಮತ್ತು ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ಪಡೆಯೋದಿರೋದಿಲ್ಲ. 4ನೇ ಘಟಕ ಏನು ಪಡೆಯುವಾಗ ಕಡಿಮೆ ಮೊತ್ತ ಫೀಸ್ ಸಂದಾಯ ಮಾಡಿ ಕಾನೂನು ಬಾಹಿರವಾಗಿ ನೋಟಿಸ್ ಜಾರಿ ಮಾಡಲಾರ್ದೆ ಇಲ್ಲೀಗಲಾಗಿ ಕಟ್ಟಡ ಪರವಾನಗಿ ಪಡೆದಿರುತ್ತದೆ. ಹೀಗಾಗಿ ಅದನ್ನು ಒಡೆದು ಹಾಕಬೇಕಂತ ಹಲವು ಬಾರಿ ದೂರು ಸಲ್ಲಿಸಿರ್ತೀನಿ. ಮತ್ತು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964-95 ಪ್ರಕಾರ ಏನು ಎನ್ಎ ಮಾಡ್ಕೊಳ್ಬೇಕಾಗಿತ್ತು, ಒಂದು ವೇಳೆಗೆ ಅದು ಉಲ್ಲಂಘನೆ ಮಾಡಿದ್ರೆ 96 ಪ್ರಕಾರ ಕಂಪ್ನಿಯನ್ನು ಕೆಡವು ಹಾಕುತ್ತೀವಿ ಮತ್ತು ಕಂಪ್ನಿಯನ್ನು ಒಡೆದು ಹಾಕಬೇಕಾಗ್ತದೆ. ಮತ್ತು ಅದಕ್ಕೆ ತಗಲು ವೆಚ್ಚ ಭೂ ಕಂದಾಯ ಬಾಕಿ ಅಂತ ಕಂಪ್ನಿಯಿಂದ ವಸೂಲು ಆಗಬೇಕಾಗ್ತದೆ ಅಂತ ತಿಳ್ಕೊಂಡು ಜಿಲ್ಲಾಧಿಕಾರಿಗಳು ಆದೇಶದಲ್ಲೇ ಇದೆ. ಹೀಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ZPCO ಅವರಿಗೆ ಭಾಳಷ್ಟು ಬಾರಿ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಮತ್ತು ಸರ್ಕಾರದ ಮಟ್ಟದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಯಾರೊಬ್ಬರು ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ಮತ್ತು ಜಿಲ್ಲಾಡಳಿತ ಕೂಡ ವಿಫಲ ಆಗಿದೆ ಕಂಪನಿಯ ಮೇಲೆ ಕ್ರಮ ಕೈಗೊಳ್ಳಲು, ಅದು ಕೂಡ ವಿಫಲ ಆಗಿದೆ.
ಅವರೆಲ್ಲ ಕಂಪ್ನಿ ಏಜೆಂಟು ಮತ್ತು ದಲಾಲರ ಥರ ಬಿಹೇವಿಯರ್ ಮಾಡ್ತಾಯಿದ್ದಾರೆ. 15 ವರ್ಷದಿಂದ ನಾನು ಈ ರೀತಿ ದೂರು ಸಲ್ಲಿಸ್ತಾ ಬಂದಿದ್ದರೂ ಕೂಡ ಕಂಪ್ನಿ ಮೇಲೆ ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಸರ್ಕಾರ ಸಚಿವರುಗಳಾಗಲಿ, ಶಾಸಕರಾಗಲಿ ಯಾರೂ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಏಪ್ರಿಲ್ 30ನೇ ತಾರೀಖದಂದು ಜಿಲ್ಲಾಡಳಿತ ಕಚೇರಿಗೆ ಭಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳು ಬಡ್ದು ನಾನು ಪ್ರತಿಭಟನೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೆ. ನಾನು ಅಂದಿನ ದಿವಸ ಇಲ್ಲಿ ಪಾದಯಾತ್ರೆ ಮುಖಾಂತರ ಮಳಖೇಡ್ ಗ್ರಾಮದಿಂದ ಪಾದಯಾತ್ರೆ ಮುಖಾಂತರ ಜಿಲ್ಲಾಡಳಿತ ಕಚೇರಿಗೆ ಹೋಗಿ ನಾನು ಬೀಗ ಜಡಿತೀನಿ. ಅದು ಅಧಿಕಾರಿಗಳಿಗೆ ಜಾಗೃತಗೊಳಿಸ್ತೀನಿ. ಅಧಿಕಾರಿಗಳು ಕೂಡಲೇ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಏಪ್ರಿಲ್ 30ರವರೆಗೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾನು ಏಪ್ರಿಲ್ 30 ತಾರೀಖದಂದು ಬಂದು ಜಿಲ್ಲಾಡಳಿತ ಕಚೇರಿಗೆ ಬೀಗ ಜಡ್ದು ಭಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳು ಬಡಿತೀನಿ. ತಾವು ಯಾವುದೂ ಕೆಲಸಕ್ಕೆ ಲಾಯಕ್ಕಿಲ್ಲ, ತಾವು ಯಾವುದೂ ಕೆಲಸಕ್ಕೆ ಯೋಗ್ಯರಲ್ಲ ಅಂತಿದು ಸಾಬೀತಾಗ್ತದೆ. ಆದ ಕಾರಣ ನಾನು ದಯಮಾಡಿ ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀನಿ, ಮಾನ್ಯ ಜಿಲ್ಲಾಧಿಕಾರಿಗಳು ZPCS ಬನ್ವರ್ ಸಿಂಗ್ ಮೀನರವರು ಕೂಡಲೇ ಇದ್ರ ಬಗ್ಗೆ ಯಾವುದೇ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಭಾಳಷ್ಟು ಅನಾನುಕೂಲ ಆಗ್ತವೆ ಜನಸಾಮಾನ್ಯರಿಗೆ. ಇಂತಿಂಥ ಬೃಹತ್ ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ, ಅದ್ರ ಮೇಲೆ ತನಿಖೆ ಆಗಬೇಕು. ಅವು ಡೆಮೊಲಿಷ್ ಮಾಡಬೇಕು. ಕಾನೂನು ಬಾಹಿರ ಕಟ್ಟಡಗಳು ನಿರ್ಮಾಣ ತಡೆಗಟ್ಟಬೇಕು. ಅದ್ರ ತಾವುಗಳು ಯಾವುದೂ ಇದ್ರ ಬಗ್ಗೆ ಕ್ರಮ ವಹಿಸ್ತಾ ಇರೋದಿಲ್ಲ. ಹೀಗಾಗಿ ಏಪ್ರಿಲ್ 30ರಂದು ನಾನು ಪಾದಯಾತ್ರೆ ಮುಖಾಂತರ ಕಲಬುರಗಿ ಜಿಲ್ಲೆಗೆ ಬಂದು ನಾನು ಪ್ರತಿಭಟನೆ ಮಾಡ್ತೀನಿ. ಇದಕ್ಕೆ ಮಳಖೇಡ್ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು, ಕಂಪನಿಯಿಂದ ತೊಂದರೆಗಳಾಗಿರೋ ಎಲ್ಲ ರೈತರು, ಕಾರ್ಮಿಕರು, ಸಾರ್ವಜನಿಕರು ಎಲ್ಲರೂ ಬಂದು ಬೆಂಬಲ ವ್ಯಕ್ತಪಡಿಸಬೇಕಂತ ಕೇಳ್ಕೊತೀನಿ. ನಾನು ಏಪ್ರಿಲ್ 30ರಂದು ನಾವೆಲ್ಲರೂ ಸೇರಿ, ತಾವು ಬಂದರೂ ಸರಿ ಬರಲಿದ್ದರೂ ಸರಿ, ನಾನು ಒಬ್ಬನು ಮಾತ್ರ ಹೋಗ್ತೀನಿ. ಆದ್ರೆ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, RTI ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಅವತ್ತಿನ ದಿನ ಕೈ ಜೋಡಿಸ್ಬೇಕಂತ ಮತ್ತು ಜಿಲ್ಲಾಡಳಿತ ಕಚೇರಿ ಬೀಗ ಜಡ್ದು ಹೋರಾಟ ಮಾಡ್ಬೇಕಂತ ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.